ಎಲ್ರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ನಾನು ಕೂಡ ಆರಾಮಾಗಿದ್ದೀನಿ. ನನ್ನ ಮಗಳದು ಇವತ್ತು ಹುಟ್ಟುಹಬ್ಬ ಐತ್ರಿ. ಅದಕ್ಕೆ ಮತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಮಗಳನ್ನ ಕರ್ಕೊಂಡು. ಮತ್ತು ಮಧ್ಯಾಹ್ನ ಅಡುಗೆ ಅದು ಮಾಡಿ ಎಲ್ರಿಗೂ ಊಟಕ್ಕೆ ಅದು ಕೊಟ್ಟು ಈಗ ಒಂದು ಸ್ವಲ್ಪ ಫ್ರೀ ಆದೆ. ಅದಕ್ಕೆ ವಿಡಿಯೋ ಮಾಡಕತ್ತೀನಿ ರೀ. ಯಾರೂ ಬೇಸರ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಹಿಂಗತಿ ಇದ್ದಾಗ ವಿಡಿಯೋ ಮಾಡಿ ಹಾಕೋದು ಸ್ವಲ್ಪ ಹದಿಬಿದಿ ಆಗತ್ತೆ ರೀ. ಏನು ಮಾಡಲ್ರಿ ನಾನು. ಈ ಒಬ್ಬಂಟಿಗೆ ಬಾಳೆನ ಹಿಂಗೆ ನೋಡ್ರಿ. ಎಲ್ಲ ಒಬ್ಬರ ಮಾಡ್ಕೊಳೋದಂದ್ರೆ ಭಾಳ ಕಷ್ಟ ಆಗ್ಬಿಡ್ತೈತಿಲ್ರಿ. ಸಾಧ್ಯ ಆತಂದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ರೀ. ಇನ್ನು ನಿಮ್ಮನ್ನ ಯಾರನ್ನೂ ಕೈಸಂಗಿಲ್ಲ. ಇನ್ನು ವಿಡಿಯೋ ನೋಡ್ಕೊಂಬರ್ರಿ. ಆಮೇಲೆ ಇನ್ನೊಂದು ಹೇಳಬೇಕಿತ್ತು. ಪರಕರ ರಶ್ಮಿ ಮತ್ತು ಆಕಿ ಗಂಡ ಆಕಿ ದೂರ ಇದ್ದಾಗ ಯಾರೋ ಸುನಂದ ಪ್ರೆಗ್ನೆಂಟ್ ಆದ್ಲ ಅಂದ್ರೆ ಒಂದು ಸ್ವಲ್ಪ ಆಕಿಗೂ ಜಲಸ್ ಅನಿಸ್ತತಿಲ್ಲ. ಗಂಡ ಹೆಂಡತಿನ ದೂರ ಮಾಡಿರಿ ನೀವು, ಹೆಂಗಿದು ನಿಮ್ದು ಲಾಜಿಕ್ ಅಂತ ಕೇಳಿರಿ. ನಮ್ಮ ಕಡೆ ಈ ಮಿಲ್ಟ್ರಿ ಒಳಗೆ ಕೆಲಸ ಮಾಡ್ತಿರ್ತಾರಲ್ರಿ, ಹೆಂಡತಿರನ್ನ ಕರ್ಕೊಂಡು ಹೋಗಲ್ಲ ರೀ. ಅವರು ಆಲ್ಮೋಸ್ಟ್ ಆಲ್ ಏನು ಮಾಡ್ತಾರಂದ್ರೆ ತಮ್ಮ ಮನ್ಯಾಗ ಬಿಡ್ತಾರೆ. ಇಲ್ಲಾಂದ್ರೆ ಕೆಲವೊಬ್ರು ಅವ್ರ ತಮ್ಮ ಹೆಂಡತಿ ಅವ್ರ ಮನ್ಯಾಗ ಬಿಟ್ಟು ಹೋಗ್ತಾರೆ. ನಮ್ಮ ಕಡೆ ಇದೇ ಥರನೇ ರೀ. ಕರ್ಕೊಂಡು ಹೋಗ್ತಾರ, ಆದ್ರೆ ಅಲ್ಲಿಗೆ ಒಬ್ರು ಇಲ್ಲಿಗೊಬ್ರು ಮಾತ್ರ. ನಾನು ನೋಡಿದ ಪ್ರಕಾರ ಬಹಳ ಜನ ಮಿಲ್ಟ್ರಿಗೆ ಹೋದವರು ಕರ್ಕೊಂಡು ಹೋಗಂಗಿಲ್ಲ ನಮ್ಮ ಕಡೆ. ಎಲ್ಲರೂ ಒಂದೇ ಥರ ಮನಸ್ಥಿತಿ ಇರೋರು ಇರೋಂಗಿಲ್ಲ. ಒಬ್ರದ್ದು ದೊಡ್ಡ ಗುಣ ಇರ್ತೈತಿ, ಕೆಲವೊಬ್ರು ಭಾಳ ಚಿಕ್ಕ ಮನಸ್ಥಿತಿ ಇರ್ತೈತಿ. ಈಗ ನೋಡ್ರಿ, ಯಾರೋ ರಶ್ಮಿ ಆಕೆ ಎಲ್ಲದಕ್ಕೂ ಆ ಥರ ಮಾಡ್ತಿರ್ತಾಳೆ. ಯಾಕೆ ಹೇಳ್ರಿ? ಆಕೆ ಮೆಂಟಾಲಿಟಿ ಅಷ್ಟೇ ಐತಿ, ಏನು ಮಾಡೋಕ್ಕಾಗಂಗಿಲ್ಲ. ಈಗ ಅಂದ್ರೆ ಒಂದೇ ತಾಯಿ ಮಕ್ಕಳ ಒಳಗೆ ಎಷ್ಟು ಡಿಫ್ರೆನ್ಸ್ ಇರ್ತೈತಿ ಅಂತೇಳಿ ತೋರಿಸೋದು ಒಂದು ಉದ್ದೇಶ. ನೋಡೋಣ ಮುಂದೇನು ಬರ್ಬರ್ತಾ ಚೇಂಜ್ ಆಗ್ಕಾಳವೋ, ಏನು ಹಿಂಗೆ ಇರ್ತಾಳೋ ರಶ್ಮಿ ಅಂತೇಳಿ ಮುಂದೆ ನೋಡೋಣಂತ. ಆದ್ರೆ ಭಾಳ ತನ ಮಾತಾಡಿದೆ, ಸಾರಿ ಅನ್ಸೇಗೇನ. ನೋಡ್ಬರ್ರಿ ಕಥೆನ. ಪಾರಕ್ಕ ಅನ್ನ ಬೇರೆ ಹಿಂಗತಿ ಅನ್ನಕತ್ತ. ನಾನು ಏನು ಮಾಡ್ಲವ ಅಕ್ಕ? ಹೇಳಕ್ಕಾಗವಲ್ದು, ಬಿಡಕ್ಕಾಗವಲ್ದು. ನನ್ನ ಪರಿಸ್ಥಿತಿ ಎಂತಾಗ ಬಂದ್ಬಿಡ್ತು. ನಾ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ನಕ್ಕ. ಅರೇನು ಈಗ ಆಗಿದ್ದನ್ನ ಹಿಂಗೆ ಮನಸ್ಸಿಗೆ ಹಚ್ಕೊಂಡು ಕುಂತಂದ್ರೆ ಆಗಿದ್ದು ಸರಿ ಹೋಗುತ್ತಾನೆ? ಹೇಳಿ ನೋಡೋಣ. ಆಗಿದ್ದನ್ನ ಹೊಳಮಳ ಮಾತಾಡಿದ್ರೆ ಅದೇನು ಆಗಿದ್ದು ಹೊಳೆ ಸುದ್ದಾಗತ್ತಾನೆ? ಹೇಳಿ ನೋಡೋಣ. ಮತ್ತು ಮುಂದೆ ಏನು ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ. ಹಿಂಗೆ ಮಕ ಸಪ್ ಮಾತಾಡ್ಕೊಂಡು ಮೂಲಿ ಹಿಡಿದ್ರೆ ಕುಂತ್ರೆ ಹೆಂಗೆ ಹೇಳ್ರಿ? ಏನು ನಾನು ನಕ್ಕೊಂತ ಇರ್ಬೇಕಂತೀನಿ, ಆದ್ರೆ ಆ ಥರ ಇರೋಕ್ಕಾಗನ ಒಂದು. ನಾನು ಮೈ ಮರ್ತಿದ್ದಕ್ಕೆ ಇವತ್ತಿನ ದಿನ ಶಿಕ್ಷೆ ಅನುಭವಿಸುವಂಗಾಗೈತಿ. ಲೈಫ್ ಲಾಂಗ್ ನಾ ಕಣ್ಣೀರು ಹಾಕ್ಬೇಕಲ್ಲಕ್ಕ. ಆ ಕಣ್ಣೀರು ಹಾಕೊಂಡವಂಗೆ ಮಾಡ್ಕೊಂಡವ್ರು ಯಾರು? ನೀನ ತಾನೇ? ಈಗಿಷ್ಟೆಲ್ಲ ಮಾತಾಡಕತ್ತಿಯಲ್ಲ, ಎಲ್ಲಿ ಹೋಗಿತ್ತಿ ನೀನು ಬುದ್ಧಿ? ನಮ್ಮನಿ ಮಾನ ಮರ್ಯಾದಿ ಎಲ್ಲ ಕಳೆದು ಬಿಟ್ಟೆಲ್ಲ ನೀನು. ನಿನ್ನ ಕತ್ತಿತ್ತಗಬೇಕನ್ನಿಸ್ತತಿ. ನಮ್ಮ ತಂಗಿ ಅಂತ ಹೇಳ್ಕೊಳಕ ನನಗೆ ಅಸಹ್ಯ ಅನ್ಸಕತ್ತತಿ. ನಿನ್ನ ಅಣ್ಣ ಏನು ಮಾಡಕತ್ತಿ ನೀನು? ಬಿಡೋಣ. ಏಯಪ್ಪ ಏನು ಮಾಡಕತ್ತೀಯಪ್ಪ? ಸುಮ್ಮಿರು ಶ್ರೀಕಾಂತ. ಈಕಿ ಮಕ್ಕ ನೋಡಾಕನು ನನಗೆ ಅಸಹ್ಯ ಆಗಾಕತ್ತತಿ. ನಮ್ಮ ತಂಗಿ ಅಂತ ಹೇಳ್ಕೊಳಕ ನನಗೆ ಒಂಥರ ಅನ್ಸಕತ್ತತ್ ನನಗೆ. ನೋಡಪ್ಪ, ಬೆಳೆದ ಹೆಣ್ಮಕ್ಳ ಮ್ಯಾಗ ಕೈ ಮಾಡೋದು ಸರಿಯಲ್ಲ ಶ್ರೀಕಾಂತ. ಈಗ ತಪ್ಪು ನಡೆದು ಬಿಟ್ಟತಿ, ಏನು ಮಾಡೋಕ್ಕಾಗತ್ತ? ಈಗೇನು ಆಕೆ ಕುತ್ತಿಗೆ ಹೆಚ್ಚಿಗೆ ಅಂದ್ರೆ ತಪ್ಪು ಸರಿ ಆಗತ್ತಾನೆ? ಹೇಳಿ ನೋಡೋಣ, ಅದು ಸರಿ ಹೋಗುತ್ತಾ? ನನಗೆ ಈಕಿ ಹಿಂಗತಿ ಅಂತೇಳಿ ಗೊತ್ತಾದಾಗಿಂದನು ಈಕಿ ಮಕ ನೋಡಕ್ಕೆ ನಾವು ಒಂಥರ ಅಸಹ್ಯ ಅನ್ಸಕತ್ತತಿ. ನಮ್ಮ ತಂಗಿ ಅಂತ ಹೇಳ್ಕೊಳಕ ನಾಚಿ ಬರಾಕತ್ತತಿ. ಇದನ್ನೆಲ್ಲ ಕಣ್ಣಿಲೆ ನೋಡಕಂತ ನಾನು ಕರೆಸಿದ್ರಿ ನೀವು. ನಮ್ಮ ತಂಗಿ ಲಗ್ನ ಐತಂತ ನಾ ಖುಷಿಯಿಂದ ಬಂದೆ. ಆದ್ರೆ ಇಲ್ಲೇ ಏನೋ ಮನ್ಯಾಗ ಒತ್ತಾಯ ಮಾಡಿ ಲಗ್ನ ಮಾಡಕತ್ತಾರಂತೇಳಿ ನಾನು ಅನ್ಕೊಂಡೀನಿ. ಆದ್ರೆ ಈಕಿ ಇಂಥ ಕೆಟ್ಟ ಕೆಲಸ ಮಾಡ್ಯಾಳಂತ ನನಗೆ ಗೊತ್ತಿರಲಿಲ್ಲ. ನನಗಿದೇನೋ ಗೊತ್ತಿಲ್ಲಾರ್ದ ನನ್ನ ಗೆಳೆಯನ ಕರ್ಕೊಂಬಂದ್ಬಿಟ್ಟಿದ್ದೆ ನಾನು. ಅವನು ಇದ್ರಿಗೂ ತಲೆ ತಗ್ಸುವಂಗೆ ಆಗ್ಬಿಡ್ತ ನನಗೆ. ಸಮಾಧಾನ ಮಾಡ್ಕೊರಪ್ಪ. ಮನ್ಯಾಗ ನಿಮ್ಮ ಅಣ್ಣನ ಹಿಂತಿದ ಆಕೆ ಕಿವಿ ಬಿತ್ತಂದ್ರೆ ಮುಗಿದು ಹೋತು. ನಿಮ್ಮ ಅಪ್ಪನ ಕಿವಿ ಬೀಳುವಂಗಿಲ್ಲ, ನಿಮ್ಮ ದೊಡ್ಡಪ್ಪನ ಕಿವಿ ಬೀಳುವಂಗಿಲ್ಲ, ನಿಮ್ಮ ಅಜ್ಜನ ಕಿವಿ ಬೀಳುವಂಗಿಲ್ಲಪ್ಪ ಈ ವಿಷಯ. ಬಿತ್ತಂದ್ರೆ ನೋಡಿಲ್ಲ ಎದೆ ಹೊಡ್ಕೊಂಡು ಸತ್ತೋಕ್ಕರಿಯಪ್ಪ. ಮನೆ ಮರ್ಯಾದೆ ಪ್ರಶ್ನೆ. ಇನ್ನು ನಿಮ್ಮ ಅಣ್ಣನ ಹಿಂತಿ ಕಿವಿ ಬಿತ್ತ ಮುಗಿದು ಹೋತು. ಇಡೀ ಊರಿಗೆ ಗಳ ಗಂಟೆ ತೊಗೊಂಡು ಬಾರಿಸ್ಕೊಂತ ಬರ್ತಾಳೆಪ್ಪ. ನಿನ್ನ ಕೈ ಮುಗಿತೀನಿ, ಯಾರ ಮುಂದೆ ಮಿಸ್ಗಾಕ್ ಹೋಗ್ಬೇಡ. ಸುಮ್ಮ ಆಗ್ಬಿಡಿಯಪ್ಪ. ಈ ಮನೆ ಮರ್ಯಾದೆ ಮುಚ್ಚುಗೋಕನ್ನಾಕನ ಮತ್ತು ಈಗ ಲಗ್ನ ಮಾಡಕತ್ತಿದ್ದು. ಇಲ್ಲ ಅಂದ್ರೆ ನಾನಾರ ಒಪ್ಪೇನೇನಪ್ಪ ಆ ಸಂಬಂಧಕ್ಕೆ. ನನ್ನ ಮೊಮ್ಮಗಳನ್ನ ಬಾಡ್ಯಾಗ ಕೊಟ್ಟರೆ ಕೊಟ್ಟೇನೇನ? ಹಲ್ಕಟ್ಟು ಬಾಡ್ಯ ಮೋಸ ಮಾಡ್ಯಾನ ನಮ್ಮ ಹುಡುಗಿಗೆ. ಈ ಅವ್ವಗರ ಗೊತ್ತಾತಿಲ್ಲ, ಹೋಗಿ ಹೋಗಿ ಅಂಥವ್ನು ಕೂಡ ಈಗಿನ ಕಳ್ಸ್ಯಾಳಲ್ಲ. ಮೊದ್ಲೇಕ ಅಲ್ಲೇಮ್ಮ ನೀನು ಮನೆಯಾಗಿದ್ದಿ, ಆಕೆ ಅವ್ವಗಂತೂ ಗೊತ್ತಾಗಿಲ್ಲ. ನೀನಾರ ಬ್ಯಾಡ ಅನ್ನಕ್ಕೆ ಬರಂಗಿಲ್ಲನ? ನಿಮ್ಮವ್ವ ನನ್ನ ಮಾತು ಕೇಳಿಲ್ಲಪ್ಪ, ಏನು ಮಾಡೋಕ್ಕಾಗತ್ತೆ ಹೇಳು? ಈಗ ಅನುಭವ್ಸಣ್ಣ. ಒಂದು ದಿನದ್ದಲ್ಲ ಇದು ಜೀವನ, ಕೊನೆಯವರೆಗೂ ಅಂಥ ಕಿತ್ತೋದವನ ಜೊತೆ ಜೀವನ ಹೆಂಗೆ ಮಾಡ್ತಾಳೆ ಈಕಿ?
ತಲ್ಯಾಗ ಬುದ್ಧಿ ಇಟ್ಕೊಂಡಿದ್ದೆ ನಾ ಮತ್ತೆ ಏನಾರ ಇಟ್ಕೊಂಡಿದ್ದೆ ಹಾ ಅವ ಹೆಂಗದನ ಅನ್ನೋದು ಗೊತ್ತಾಗಲಿಲ್ಲ ನಿನಗೆ ಬುದ್ಧಿಯಲ್ಲಿ ಇಟ್ಕೊಂಡಿದ್ದಿ ಮನಿ ಯುದ್ಧ ಬೆಳೆದಿ ನಿನಗ ಆ, ಚಲೋ ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಂಗಿಲ್ಲನ ಆಟು ಗುಡುಗುಡ್ದಂತ ಮಾತು ಹೇಳ್ತಿದ್ದಿ ಇದು ಗೊತ್ತಾಗಲಿಲ್ಲ ನಿನಗೆ ಅಣ್ಣ ಆಕಿ ಈಗ ಜಗ್ಗನ ಅಂದ್ಬಿಟ್ಟ ಒಳಗೆ ಎಷ್ಟು ಕೊರಗ್ತಾಳ ಅಂತ ನನಗೆ ಗೊತ್ತು. ಇನ್ನೂ ನೀನು ಆಕಿಗೆ ಅಂದು ಆಕಿ ಮನ್ಸಿಗೆ ಏನು ಮಾಡ್ಬೇಡಣ್ಣ, ಮುಗಿಸ್ಬಿಡು ಇದನ್ನ ಇಲ್ಲಿಗೆ. ಒಮ್ಮೆ ನಾವು ನಮ್ಮ ಬುದ್ಧಿ ಕಳ್ಕೊಂಡ್ಬಿಟ್ರೆ ಮುಗಿದು ಹೋತ ಪಾರು ಜೀವನ ಪರ್ಯಂತ ನೆಳುವಂಥ ಪರಿಸ್ಥಿತಿ ಬರ್ತತಿ. ಈಗ ಈಕಿ ಇದನ್ನ ತಂದು ಒಡ್ಕೊಂಡಳ ರೇಣು ಮುಂದೆ ಏನಾಗುತ್ತೆ ಅನ್ನೋದು ಆ ತಿಳ್ಕೊಂಡಕಿನ್ನ ಅವ ಈಕಿನ ಏನು ಚಂದ ನೋಡ್ಕೊಂತಾನ. ಈಕಿಗೆ ಒಂದು ಹೊತ್ತಿನ ಕೂಳಿ ಸತ್ಯಕರ ಅಲ ಅಲ ಮಾಡಿ ಕೈ ಬಿಡ್ತಾನವ. ಅಣ್ಣ ನನಗೀಗ ಅನ್ಸಕತ್ತೈತಿ ನಾ ಮಾಡಿರೋದು ದೊಡ್ಡ ತಪ್ಪಂತ. ನನ್ಗೆ ಕ್ಷಮಿಸ್ಬಿಡಣ್ಣ. ಅಣ್ಣ ನನಗೆ ಕ್ಷಮಿಸ. ಓಹೋ ಭಾಳ ದೊಡ್ಡ ಕ್ಷಮಿಸುವಂಥ ಕೆಲಸ ಮಾಡಿ ನೋಡುವ, ಕ್ಷಮಿಸ್ತಾನೆ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದಿಟ್ಟು ನಿನ್ನ ಕ್ಷಮಿಸ್ಬೇಕಾ ನಾನು? ಅಮ್ಮ ನಾನು ಇನ್ನು ಒಂದು ಕ್ಷಣ ಇಲ್ಲಿರಂಗಿಲ್ಲ. ನಾನು ಇವತ್ತು ಹೊಂಟು ಬಿಡ್ತೀನಿ. ಏನು ಹೇಳಕತ್ತಿಯಪ್ಪ ನೀನು? ಅಲ್ಲ ಕಾಲಕ್ಕೆ ಲಗ್ನ ಐತಿ, ಲಗ್ನ ಮುಗಿಸ್ಕೊಂಡು ಹೋಗಕಂತ ಬಿಡೆಯಪ್ಪ. ಮತ್ತು ಅಲ್ಲ ತಂಗಿ ಕಾಲು ತೊಳೆಯೋ ಕಾರ್ಯ ನೀನ ಮಾಡ್ಬೇಕು. ಅಣ್ಣ ಅದಾವ ನೀನ ಲಗ್ನದಾಗೈತಿಕಂದ್ರೆ ಹೆಂಗತ್ತಮ್ಮ? ನನಗಂಕರು ಈಕಿ ಜೀವನ ಹಾಳಾಗೋದನ್ನ ಕಣ್ಣಾರೆ ನೋಡೋಕೆ ನನ್ನ ಕೈಲೇ ಆಗಂಗಿಲ್ಲ. ನಾನಂಕರು ಇಲ್ಲಿ ಇರಂಗಿಲ್ಲ. ನೀವು ಏನಾರ ಮಾಡ್ಕೊರಪ್ಪ, ನಮ್ಗೆ ಈ ಲಗ್ನಕ್ಕೆ ಏನೂ ಸಂಬಂಧ ಇಲ್ಲ. ನಾ ಇಲ್ಲಿ ಇರಂಗೇನೂ ಇಲ್ಲ. ನಾ ಇವತ್ತು ಹೊಂಟು ಬಿಡ್ತೀನಿ. ಅಣ್ಣ ಮಂದಿರಿ ಏನು ಅನ್ನಕ್ಕಿಲ್ಲ. ತಂಗಿ ಲಗ್ನ ಕಾಲಾಗ ಇಟ್ಕೊಂಡು ಹಾಳು ಹೋದ್ ನೋಡು ಅಂತ ಹೇಳಿ ಅನ್ನಂಗಿಲ್ಲ ಅಣ್ಣ. ಮಂದಿ ಸಂಶಯ ತಿಳ್ಕೊಳಂಗಿಲ್ಲ ಅಣ್ಣ. ಈಗ ಏನು ಮನ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಣ್ಣ. ಅನ್ನೋರು ಅದು ಏನು ಅನ್ಕೋತಾರೋ ನನಗೆ ಗೊತ್ತಿಲ್ಲ. ನಾನಂಕರು ಒಂದು ಸೆಕೆಂಡ್ ನಿಂದ್ರಂಗಿಲ್ಲ, ಹೊಕ್ಕಿನ ನಾನು. ಈಗೇನ ಅಂದಿಲ್ಲ ಪಾರು ನೀನು? ರೇಣು ಮನ್ಸಿಗೆ ನೋವು ಮಾಡ್ಕೊತಾಳ. ಹೇ ಆಕಿಗೆ ನಮ್ಮ ಮನ್ಸಿಗೆ ನೋವು ಆಗುತ್ತ ಅಂತೇಳಿ ಆಕಿ ತಲೆಯಾಗಿತ್ತಂದ್ರೆ ಇಂಥ ಕೆಟ್ಟ ಕೆಲಸ ಈಕೆ ಮಾಡ್ತಾನೆ ಇರಲಿಲ್ಲ. ಪಪ್ಪ ಗೊತ್ತಾತಂದ್ರೆ ಎಷ್ಟು ನೊಂದ್ಕೊಂತಾರ ಗೊತ್ತನ? ಅದು ಎಲ್ಲೈತಿ ನಿನ್ನ ಕಬರು? ಓದೋ ವಯಸ್ಸಿನಾಗ ಓದೋದು ಬಿಟ್ಟು ಥು ನನ್ನ ಕರ್ಮಕ್ಕೆ ನನ್ನ ಬೆನ್ನಿಗೆ ಬಿದ್ದ ತಂಗಿಯಲ್ಲಿ ನೀನು. ಅದಕ್ಕೆ ನಿನ್ನ ಜೀವನ ಹಾಳಾಗಕತ್ತಂದ್ರೆ ನಾನು ರಗತ ಕುದಿಯಾಕತ್ತತಿ. ಆಮೇಲೆ ಹಣ್ಣಾಗಿ ನಾನು ಏನೂ ಮಾಡೋಕೆ ಆಗವಲ್ದಲ್ಲ ಅಂತೇಳಿ ನನಗೆ ಸಂಕಟ ಆಗಕತ್ತತಿ. ಅಮ್ಮ ನಾ ಹೋಗ್ಬಿಡ್ತೀನಿ. ಅಲ್ಲ ತಮ್ಮ ಹಿಂಗತಿ ಅಂದ್ರೆ ಹ್ಯಾಂಗ? ನಿಮ್ಮ ಅಜ್ಜ ನಿಮ್ಮಪ್ಪ ಎದಕ್ಕೆ ಹೋದ್ನಂತ ಹೇಳಿದ್ರೆ ಏನಂತ ಹೇಳೋದು ನಾವು? ನಂದು ಕೆಲಸ ಅರ್ಜೆಂಟಾಗಿ ಬಂತು ಹೋದ್ನಿ ಅಂತ ಹೇಳಿಬಿಡ್ರಿ, ನಾನು ಫೋನ್ ಹಚ್ಚಿ ಹೇಳ್ತೀನಿ. ರೇಷ್ಮಿ ಇವತ್ತು ಕರೆಂಟ್ ಒಂದಿಲ್ಲ, ಹಿಂಗಾಗಿ ನಾಳೆ ಒಂದು ಬಿಡ್ತಾನೋ ಏನಿಲ್ಲ. ಹೊಲಕ್ಕೆ ಹೋಗಿ ಒಕ್ಕೊಂಬರೋಣ. ಅರಿವಿ ಭಾಳ ಅದಾವ, ಒಬ್ಬಾಕಿಗೆ ಭಾಳ ಅಕ್ಕ. ಬರ್ತೀಯಾ? ನಾನು ಇಲ್ವಾ ಅಕ್ಕ, ನನಗೆ ಯಾಕ ಕಾಲು ಭಾಳ ಹರಿಯಾಕತ್ತಾವು. ನೀ ಹೋಗು, ನಾ ಮನೆಯನ್ನ ಕೆಲಸ ಮಾಡ್ಕೊತೀನಿ. ನನಗೆ ಆಗಂಗಿಲ್ವಾ? ಅದು ನನಗೆ ಯಾಕೆ ಸುಸ್ತಾಗಕತ್ತೈತಿ. ಇಲ್ಲಾಂದ್ರೆ ನಾನು ಒಬ್ಬಾಕೆ ಒಗದು ಹಾಕ್ತಿದ್ದೆ. ನೀನು ಬಂದಿದ್ರೆ ಒಂದಿಟ್ಟು ನನಗೆ ಸಹಾಯ ಆಕಿತ್ತಂತ. ಎಲ್ಲಿ ಬಿಡವ, ನನ್ನ ಕೈಲಿ ಆಗಂಗಿಲ್ವ ಯಾಕ? ನನಗೆ ಈ ಬಿಸಿಲು ಅಂದ್ರೆ ನಮ್ಗೆ ಆಯ್ ಬರಂಗಿಲ್ಲ. ಒಲ್ವ ನನಗೆ ಯಾಕೆ ಸುಸ್ತಾಗೈತಿ. ಬೇಕಂದ್ರೆ ನಾಳೆ ಇಲ್ಲೇ ನಾಳೆ ಬರ್ತಾವಲ್ಲ ಮನೆ ಮುಂದೆ ಹೋಗೋದು ಹಾಕೊಂಡು ತಗೋ. ಅರಿಬೇರೆ ಭಾಳ ಅದಾವು. ಅವು 2-3 ದಿನ ಅರ್ಬಿ ಇಟ್ವಿ ಅಂದ್ರೆ ಅತ್ತಿ ಬೈಯಾಕೆ ನಿಂದಿರ್ತಾರ. ಮೈಲಿಗೆ ಅರ್ಬಿ ಭಾಳ ದಿನ ಮನ್ಯಾಗ ಇಟ್ಕೋಬಾರ್ದು ಅಂತಂತಾರ. ಹೋಗೋ ಯಾಕ? ಆಕೇನ ಅತ್ತಿ ಹಂಗ ಹೇಳ್ತಾಳ. ಆಕಿ ಹೇಳದಂಗೆಲ್ಲ ಕೇಳ್ಕೊಂತ ಕುಂತ್ರ ಮುಗ್ದ ಹೋತು. ಅಲ್ಲನ ನಾನು ಕೂಡ ಬರಂಗಿಲ್ಲ. ಬೇಕಂದ್ರೆ ನೀವು ಹೋಗು. ಅಗದಿ ಅತ್ತಿ ಹೇಳ್ದಂಗೆ ಕೇಳಾಕಲ್ ನೀನು. ಇನ್ನೂ ಹೋಗಿಲ್ಲ? ಅಲ್ಲ 2 ದಿನದ ಅರಿವಿ ಅದಾವು. ನಿನ್ನಿನ್ನೂ ನಾಳೆ ಬಿಟ್ಟಿಲ್ಲ. ಇವತ್ತು ಬೇರೆ ಲೈಟ್ ಬೇರೆ ಇಲ್ಲ. ಇವನ್ನ ಹೊಲಕ್ಕೆ ಹೋಗಿ ಲಗುನ ಹೋಗಿ ಒಕ್ಕೊಂಬರ್ರಿ ಅಂತ ಹೇಳೀನಿ. ಇಟ್ಟೊತ್ತಾದ್ರೂ ಹೊಲಕ್ಕೆ ಹೋಗಿಲ್ಲ. ಹೋರಿ ಇಬ್ರು ಹೋಗಿ ಒಕ್ಕೊಂಬರೋರಿ. ನನಗಂಕರು ಹೋಗಕ್ಕೆ ಆಗಂಗಿಲ್ರಿ ಅತ್ತಿ, ಬಿಸಿಲು ಭಾಳ ಐತಿ, ನಂಗೆ ಆಗಂಗಿಲ್ಲ. ರೇಷ್ಮಿ ಆಕಿನ ನಿಮ್ಮ ಅಕ್ಕ ಹೊಟ್ಲೆದಾಳವ, ಚೊಚ್ಚಲ ಬಸರಿ ಬೇರೆ ಪಾಪ, ಅದಕ್ಕೂ ತಲೆ ಸುಟ್ಟು ಅದು ಇರ್ತತಿ. ಒಬ್ಬಾಕಿ ಏನು ಹೊಕ್ಕಳ? ನೀನು ಹೋಗು. ಇಬ್ರು ಹೋದ್ರೆ ಅಂದ್ರೆ ಲಗು ಲಗು ಆಕತಿಲ್ಲ ಕೆಲಸ. ಒಬ್ಬಾಕಿ ಹೋಗದ್ರ ಒಬ್ಬಾಕಿ ಹಿಂಡಿದ್ರೆ ಆಕತಿಲ್ಲ. ಹೋರಿ. ಅದು ಅತ್ತಿ ಅದು ಆದಿಲ್ಲ ಈದಿಲ್ಲ. ಏಸ್ ದಿನ ಅಂತೀವಿ ನಮ್ಮ ಮನ್ಯಾಗ ಇಟ್ಕೊಂತೀರಿ ಅರಿಬಿನ? ಮೈಲಿಗೆ ಅರಿಬಿ ಬಾ ದಿನ ಮನ್ಯಾಗ ಇಟ್ಕೋಬಾರ್ದು. ಒಂದು ಪುಟ್ಟಿ ಒಂದು ಕೊಡ ಐತ್ಲ ತಗೊಂಬಾ.
ಅಂದ್ರೆ ಹೌದೇದನ್ನ ಮತ್ತು ಅಲ್ಲಿ ಲೈಟ್ ಇರ್ಲಿಕ್ಕಂದ್ರೆ ಹೌದೇದ ನೀರ್ತಾವು ಎತ್ತೆತ್ತೆ ಹಾಕೊಂಡು ಒಗ್ಯಾನ ಮಾಡಕ್ಕಾಕತಿ. ಯಾಕ ಹೊಲ್ದಾಗ ಒಂದು ಕೊಡ ಐತಿ ಮತ್ತೆ ಇಲ್ಲಿದ್ದ ಹೊತ್ಕೊಂಡು ಹೋಗುದು ಬ್ಯಾಡ್ ಬಿಡು. ಒಂದು ಪುಟ್ಟಿ ಒಂದು ತೊಗೊಂಬಂದು ಬಿಡ್ತೀನಿ. ನೀನು ಪುಟ್ಟಿ ಹೊತ್ಕೊಂಡು ಮುಂದಕ್ಕೆ ನಡಿ, ನಾ ಬರ್ತೀನಿ ಅಕ್ಕ. ರಶ್ಮಿ ನೋಡುವ ನಿಮ್ಮ ಅಕ್ಕ ಹೊಟ್ಲೆದಾಳ, ಒಜ್ಜೆ ಆಗಿದ್ದೆ ಹೊರಬಾರ್ದ ಆಕಿ, ನೀ ಹೊತ್ಕೋ ಪುಟ್ಟಿನ. ಐದರ ಬೀಳು ಮಟ ಯವ್ವ ಒಜ್ಜೆ ಅದು ಹೊರಬಾರ್ದ. ಅದಕ್ಕೆ ನೀನು ಆ ಪುಟ್ಟಿ ಹೊತ್ಕೋ, ಆಕಿ ಆ ಖಾಲಿ ಪುಟ್ಟಿ ತರ್ತಾ. ಅತ್ತಿ ಅರಿಬಿ ಭಾಳ ಅದಾವ್ರಿ, ನನಗೆ ಆಗಂಗಿಲ್ರಿ ಅತ್ತಿ, ಒಜ್ಜೆ ಐತ್ರಿ ಇದು ಪುಟ್ಟಿ. ಹಂಗಂದ್ರೆ ಹಂಗ ತಂಗಿ, ಮತ್ತೆ ಆಕಿ ಹೊತ್ಕೊಂಡ್ ಬರ್ಬೇಕನ? ನೀನು ಹಂಗ ಇದ್ದಕ್ಕೆ ಆಕಿ ಹೊಟ್ಲಿದ್ದ ಹೆಣ್ಮಾಳ ಆಕಿಗೆ ಹೊತ್ಕೊಂಡು ಹೋಗನ್ನಕ್ಕಾಗತ್ತನ? ನೀವು ಹೊತ್ಕೊಂಡು ಹೋಗ, ಏನಾಗಂಗಿಲ್ಲ. ಆಯ್ತಾಡ್ರಿ. ನೋಡು ರಶ್ಮಿ, ಅಲ್ಲಿ ಹೌದೇದಾಗ ನೀರು ಹಾಕ್ಬೇಕಾದ್ರೆ ಕೊಡ ಅದು ಆಕಿ ಕೈಲಿ ಎತ್ಸಕ್ ಹೋಗ್ಬೇಡ, ನೀನೇ ಎತ್ತೆತ್ತಿ ಹಾಕು. ಮತ್ತೆ ಅದೇನ ಅಂತಾರಲ್ಲ, ಆಕಿ ಒಜ್ಜಾದು ಹೊರಬಾರ್ದ, ಅದಕ್ಕೆ ಹೊಟ್ಲಿದ್ದಾರ ಒಜ್ಜಾದು ಹೊರಬಾರ್ದವ. ಈಕಿನ ಮೊದ್ಲ ನಾನ ಬಸರಾಗ್ಬಾರ್ದ? ಈಕಿನ ಬಸರಾದ್ಲ ಮೊದ್ಲೇಕ. ನನಗೂ ಕುಂದ್ರಿಸಿ ಮಾಡಿ ಹಾಕಿದ್ರು ಅಷ್ಟು ಬಸರಾಗಿದ್ನಂದ್ರ. ಸುನಂದವ ಹೌದೇದತ್ರ ಏನು ನ್ಯಾಳಿಲ್ಲ ಪಳಿಲ್ಲ, ಅಲ್ಲಿ ಮುಂದಕ್ಕತ್ತ ಒಂದು 8-10 ಹೆಜ್ಜೆ ಇಟ್ರ ಅಲ್ಲಿ ಒಂದು ಹುಂಚೆನಿನ ಗಿಡ ಐತ್ಲ, ಅದ್ರ ತಳಗ ಕಲ್ಲು ಹಾಕಿತ್ತಲ್ಲ, ಅಲ್ಲೇ ಒಗ್ಯಾನ ಮಾಡಿಬಿಡು. ಅಯ್ಯೋ ನೀರು ರೀತಿ ಮತ್ತು ನೀರಿಂದ ತೊಂದರೆ ಆಗಂಗಿಲ್ಲನ? ಏನು 8-10 ಹೆಜ್ಜೆ ಒಂದು 10-15 ಕೊಡ ನೀರು ತಂದು ಹಾಕಕ್ಕಾಗಂಗಿಲ್ಲನ? ರೇಷ್ಮೆ ತಂದು ಹಾಕ, ನೀನು ಒಗ್ಯಾನ ಮಾಡು. ಈ ಸತಿ ನಮ್ಮಪ್ಪ ಅವ್ರೇನೋ ಲಗ್ನಕ್ಕೆ ಕರಿಯಾಕೆ ಬರ್ತೀನಿ ಅಂತ ಹೇಳಣ. ನಾ ಮಾತ್ರ ತವ್ರ ಮನೆ ಹೋದ್ನಿ ಅಂದ್ರೆ ಈ ಸತಿ ನನ್ನ ಗಂಡ ಬರೋ ಮಟ್ಟ ಬರಂಗಿನೇ ಇಲ್ಲ, ಅಲ್ಲೇ ಇರ್ತೀನಿ. ಇಲ್ಲ ಅಂದ್ರೆ ಬರೀ ಸುನಂದಕ್ಕನ ಚಾಕ್ರಿ ಮಾಡೋದಾಗತ್ತವ, ಹೋಗತ್ತಾಗ. ಈಕಿ ಬಸರು ಇದ್ದಿದ್ದಕ್ಕೆ ನಾ ಯಾಕೆ ಈಕಿ ಚಾಕ್ರಿ ಮಾಡ್ಬೇಕು? ಪಿಸ್ಸ. ಇಲ್ಲಿದ್ರ ನನಗೆ ಎಲ್ಲ ಕೆಲಸ ಮಾಡಕ್ಕಸ್ತಾರ. ನಾನು ತವ್ರ ಮನೆ ಹೋಗಿ ಆರಾಮಾಗಿರ್ತೀನಿ. ನನ್ನ ಗಂಡ ಯಾವಾಗ ಬರ್ತಾನ ಆವಾಗ ಬರ್ತೀನಿ. ಹೊಳ್ಳಿ ನಮ್ಮಪ್ಪ ಎಂದ ಬರ್ತಾನೆ ನೀನು ಕರಿಯಾಕ. ನಿನ್ನೆ ನಮ್ಗೆ ಯಾಕೆ ಬಂದಿದ್ಲಲ್ಲ ಆಕಿ ನಾನು ಕೂಡಿ ಒಂದು ಕಡೆ ಹೋಗೋದೈತೆ, ಅಲ್ಲಿ ಹೋಗ್ತೀವಿ. ಆಯ್ವ ಹುಷಾರು ನೋಡು, ಮನೆ ಕಿಲಿ ಹಾಕೊಂಡು ಹೋಗ್ಬಿಡ್ರಿ. ಹ್ಞೂ ರೀ ಅತ್ತಿ. ಸರಿ ಹೊತ್ತಾತು, ನಾನು ಇನ್ನು ಬರ್ತೀನಿ. ಆಯ್ವ ಹುಷಾರು ನೋಡು. ರಶ್ಮಿ ಯಾವ್ದಾರ ಗಿಡದ ನ್ಯಾಳಿ ಕುಂತ್ಕೊಂಡು ಮತ್ತೆ ಫೋನ್ ನೋಡ್ಕೊಂತ ಕುಂತೀವ. ನಿಮ್ಮ ಅಕ್ಕಗ ನೀರು ತಂದು ಹಾಕ್ಯವ, ಆಕೆ ಕೈಲಿ ಏನು ಮಾಡ್ಸಕ್ ಹೋಗ್ಬೇಡ. ಆಕೆ ಹೋಗ್ಯಾನ ಹೋಗಿತಾ ಇಂಥ ಒಜ್ಜೆ ಪಜ್ಜೆ ಹೊರಸಾಕ್ ಹಚ್ಬೇಡ. ಆಯ್ವ. ಹ್ಞೂ ರೀ ಅತ್ತಿ.